ಉತ್ತರ ಕರ್ನಾಟಕದ ಹೆಮ್ಮೆಯ ರೈತ ಧ್ವನಿ ಟಿವಿ ಚಾನೆಲ್ ఎవరిಗೊಂದು ರೈತ ಧ್ವನಿ ನ್ಯೂಸ್ಗೆ ಸ್ವಾಗತ. ಮಹೀಂದ್ರ ಸಿಟಿ ರೈಡ್ ಟೆಂಪೋ ಹಾಗೂ ಟಾಟಾ ಎಸಿ ವಾಹನಗಳ ಮಧ್ಯೆ ಮುಖಾಮುಖಿ ಡಿಕ್ಕಿಯಿಂದ ಸಂಭವಿಸಿದ ಅಪಘಾತದಲ್ಲಿ ಮಹಿಳೆಯೊಬ್ಬರು ಮೃತಪಟ್ಟು 7 ಮಂದಿ ಗಾಯಗೊಂಡ ಘಟನೆ ಹಾನಗಲ್ ತಾಲೂಕಿನ ಮಾವಕೊಪ್ಪ ಹಾಗೂ ಜಂಗಿನಕೊಪ್ಪ ರಸ್ತೆ ಮಧ್ಯದಲ್ಲಿ ಗುರುವಾರ ಮಧ್ಯಾಹ್ನ ಸಂಭವಿಸಿದೆ. ಕೂಲಿ ಕೆಲಸಕ್ಕೆ ಆನವಟ್ಟಿಗೆ ಹೋಗಿದ್ದ ಕಾರ್ಮಿಕರು ಕೂಲಿ ಕೆಲಸವನ್ನು ಮುಗಿಸಿಕೊಂಡು ಟಾಟಾ ಎಸಿ ವಾಹನದಲ್ಲಿ ಬಾಳೂರು ಸೇವಾಲಾಲ್ ತಾಂಡಕ್ಕೆ ಹಿಂತಿರುಗಿ ಬರುವಾಗ ಮಾವಕೊಪ್ಪ ಗ್ರಾಮದ ಕಡೆಯಿಂದ ಜಂಗಿನಕೊಪ್ಪ ಗ್ರಾಮದ ಕಡೆಗೆ ಬರುತ್ತಿದ್ದ ಟೆಂಪೋಕ್ಕೆ ಟಾಟಾ ಎಸಿ ವಾಹನ ಡಿಕ್ಕಿ ಹೊಡೆದಿದೆ. ಅಪಘಾತದ ತೀವ್ರತೆಗೆ ಟಾಟಾ ಎಸಿ ವಾಹನದಲ್ಲಿದ್ದ ದೇವಕ್ಕ ಕೃಷ್ಣಪ್ಪ ಲಮಾನಿ ಎಂಬುವರಿಗೆ ತಲೆಗೆ ಹಾಗೂ ಬಲಗಾಲು ಮುರಿದು ಭಾರೀ ಸ್ವರೂಪದ ಗಾಯವಾಗಿದ್ದು ಉಪಚಾರಕ್ಕೆ ಹಾನಗಲ್ ಸರ್ಕಾರಿ ಆಸ್ಪತ್ರೆಗೆ ದಾಖಲಾಗಿ ಉಪಚಾರ ಫಲಿಸದೆ ಮೃತಪಟ್ಟಿದ್ದಾರೆ. 7 ಮಂದಿಗೆ ಗಾಯಗಳಾಗಿದ್ದು 7 ಗಾಯಾಳುಗಳ ಪೈಕಿ ಒಬ್ಬರಿಗೆ ಗಂಭೀರ ಗಾಯಗಳಾಗಿದ್ದು ಅವರನ್ನು ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಗೆ ಕಳುಹಿಸಲಾಯಿತು. ಜಂಗಿನಕೊಪ್ಪ ತಾಂಡ ಬಳಿ ಟಾಟಾ ಎಸ್ ವಾಹನ ಅಪಘಾತಕ್ಕೀಡಾಗಿ ಓರ್ವ ಸ್ಥಳದಲ್ಲಿ ಸಾವಿಗೀಡಾಗಿ 7 ಜನ ಗಾಯಗೊಂಡಿದ್ದು ಕೂಡಲೇ ಘಟನಾ ಸ್ಥಳಕ್ಕೆ ದೌಡಾಯಿಸಿದ ಟೀಮ್ ಆಪತ್ ಬಾಂಧವ ಗಾಯಾಳುಗಳಿಗೆ ಸೂಕ್ತ ಚಿಕಿತ್ಸೆ ವ್ಯವಸ್ಥೆ ಕಲ್ಪಿಸಿ ಮಾನವೀಯತೆ ಮೆರೆಯಿತು. ವೇಗದ ಚಾಲನೆಯ ಘಟನೆಗೆ ಕಾರಣ ಎಂದು ಪ್ರಯಾಣಿಕರು ಆರೋಪಿಸಿದ್ದಾರೆ. ಹಾನಗಲ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ. ವರದಿ ಲೋಕೇಶ್ ಸುಣ್ಗಾರ್, ರೈತ ಧ್ವನಿ ನ್ಯೂಸ್, ಹಾನಗಲ್. ಅವ್ನು ಮಣ್ಣಿಗೆ ಹೂ ಬರಲ್ಲ ಬಿಟ್ಟಿರ್ತೇವೆ ಎಲ್ಲ ಬಿದ್ದು ಅಲ್ಲೇ ಎದಿ ಹೊಡಿತಾನ ಅವನು ಸಾಯ್ತಾನ ಮತ್ತು ಅವನು ಇಲ್ಲಿ ಬಿಡಲ್ಲ. ಏ ಕಾಕ ಕಾಕ ಮುನಕ ಮೈಕ್